ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ನನ್ನ ಫ್ರೆಂಡ್ಸ್ಗೆ, ಎಲ್ಲ ನನ್ನ ಗ್ರಾಹಕರಿಗೆ. ಮತ್ತೆ ನಾನಿವಾಗ ಬೆಂಗಳೂರಿಗೆ ಅಂದರೆ ಮಾಗಡಿ ಮೇನ್ ರೋಡ್ಗೆ ಬಂದಿದ್ದೀನಿ. ಮೊಬೈಲ್ ಶಾಪ್ ಓಪನ್ ಮಾಡಿದ್ದೀನಿ. ಎಲ್ಲಿ ಅಂತ ಕೇಳ್ಬೋದು, ಚೆನ್ನೈನಹಳ್ಳಿ ಬಸ್ ಸ್ಟಾಪಿಂದ ಒಂಚೂರು ಈ ಕಡೆ ಇದೆ. ಪಕ್ಕದಲ್ಲಿ 5 ಸ್ಟಾರ್ ಚಿಕನ್ ಹೋಟೆಲ್ ಇದೆ. ಮತ್ತು ಇನ್ನೊಂದು ಆಪೋಸಿಟಲ್ಲಿ ದೊಡ್ಡದು ಸ್ಕೂಲು ಕೂಡ ರೆಡಿ ಆಗ್ತಾಯಿದೆ, ವಿಜ್ಞಾನ ಕೇಂದ್ರ ಅಂತ. ತುಂಬ ಚೆನ್ನಾಗಿದೆ. ಮತ್ತು ನಿಮಗೇನು ಇವಾಗ ಹಳೇ ಆಫರ್ಸ್ ಏನಿತ್ತು ಅದೇ ಆಫರ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ. ಮತ್ತು ನಿಮಗೆ ಗಿಫ್ಟ್ಗಳನ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ಮಾಡಿರೋದು ಬಂದಾಗ ನಾನೇ ಗಿಫ್ಟ್ಗಳು ಕೊಟ್ಟಿದ್ದು, ತುಂಬ ಗಿಫ್ಟ್ಗಳು ಕೊಟ್ಟಿದ್ದೀನಿ. ಒಳ್ಳೆ ರೈಟ್ಗೂ ಕೊಟ್ಟಿದ್ದೀನಿ, ತುಂಬ ಲಾಸು ಮಾಡ್ಕೊಂಡಿದ್ದೀನಿ. ಜೊತೆಗೆ ಎಲ್ಲ ಅಂಗಡಿಗಳ್ನ ಕ್ಲೋಸು ಮಾಡಿದ್ದೀನಿ. ಮತ್ತೆ ಅದೇ ಆಫರು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಪ್ರತಿಯೊಬ್ಬರಿಗೂ ನಾನು ಆಫರ್ನ ಕೊಡ್ತೀನಿ. ಫೈನಾನ್ಸು ಸಿಗುತ್ತೆ, ಒಳ್ಳೆ ಡಿಸ್ಕೌಂಟು ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆಫರ್ಸಲ್ಲಿ ಒಳ್ಳೆ ಪ್ರೈಸಲ್ಲಿ ಮೊಬೈಲ್ಗಳನ್ನ ಕೊಡ್ತೀನಿ. ಡೈರೆಕ್ಟ್ ಕಂಪ್ನಿಯಿಂದ ಪರ್ಚೇಸ್ ಮಾಡ್ತೀನಿ. ನಾನು ಎಲ್ಲ ಅಂಗಡಿಯವ್ರಿಗೂ ನಾನೇ ಸಪ್ಲೈ ಮಾಡ್ತೀನಿ. ಅದೇ ಪ್ರೈಸ್ಗೆ ನಾನು ನಿಮಗೂ ಕೊಡ್ತೀನಿ. ಅದರ ಬಗ್ಗೆ ಏನು ಟೆನ್ಷನ್ ಇಲ್ಲ. ಒಳ್ಳೆ ಪ್ರೈಸು, ಒಳ್ಳೆ ಡಿಸ್ಕೌಂಟ್ ಇದ್ದೇ ಇರುತ್ತೆ. ನಾವು ಬೇರೆಯವ್ರ ಥರ 2,000 ಸಂಪಾದನೆ ಮಾಡಬೇಕು, 3,000 ಸಂಪಾದನೆ ಮಾಡಬೇಕು, 5,000 ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ. ನಿಮ್ಮಿಂದ 50-100 ರೂಪಾಯಿ ಮಾರ್ಜಿನ್ ಮಾಡಿದ್ರು ಸಾಕು. ಏನು ಅಂಗಡಿ ಬಾಡಿಗೆ, ಏನು ನಮ್ಮ ಕೂಲಿ, ನಮ್ಮ ಜೀವನ ಏನಿದೆ ಅಷ್ಟು ಮೇಂಟೈನ್ ಆಗೋದು ಸಾಕು. ಆದರೆ ಈಗೇನು ನಾವು 7-8 ಅಂಗಡಿ ಮಾಡಿ ಮತ್ತು ನಾನು ಲಾಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ. ಒಂದೇ ಅಂಗಡಿ, ಒಂದೇ ಶಾಪು, ಎಲ್ಲೂ ಬೇರೆ ಕಡೆ ಮಾಡೋದು ಇಲ್ಲ, ಮಾಡೋಕ್ಕೂ ಹೋಗಲ್ಲ. ಇದೇ ಶಾಪ್ನ ನಾನು ಲೈಫ್ ಟೈಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಜೊತೆಗೆ ಈ ಶಾಪ್ನ ನಾವು ಓನರು ಕೂಡ ಖಾಲಿ ಮಾಡಿದಂಗೆ 5 ವರ್ಷ ಅಗ್ರಿಮೆಂಟ್ ಕೂಡ ಹಾಕ್ಕೊಂಡಿದ್ದೀನಿ. ಒಳ್ಳೆ ಪ್ರೈಸಿಗೆ ಕೊಡ್ತೀನಿ. ಇನ್ನೆಲ್ಲೂ ಖಾಲಿನೂ ಮಾಡಲ್ಲ. ಖಾಲಿ ಲಾಸ್ ಆಗಲಿ ಲಾಭ ಆಗಲಿ ಇಲ್ಲೇ ಮಾಡ್ತೀನಿ, ಖಾಲಿ ಮಾಡಲ್ಲ. ತಲೆ ಕೆಡಿಸ್ಕೊಂಬೇಡಿ. ಪಕ್ಕ ಒಳ್ಳೆ ಪ್ರೈಸಿಗೆ ಕೊಡ್ತೀನಿ. ನಿಮ್ಗೇನಾದರೂ ಇವಾಗ ಮೊಬೈಲ್ ರೈಟು ಮತ್ತು ಆಫರ್ಸ್ಗಳು ಏನಿದೆ ಅಂತ ಕೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಮಾಡಿಕೊಡೋಣ. ಇವಾಗ ಆಲ್ರೆಡಿ ಸ್ವಲ್ಪ ಎಲ್ಲ ಸ್ಟಾಕ್ಸ್ಗಳು ಹಾಕಿದ್ದೀನಿ. ನೆನ್ನೆ ಓಪನಿಂಗ್ಗೆ ಎಲ್ಲರಿಗೂ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ. ಯಾರೂ ಬರಲಿಲ್ಲ ನೋಡಿ. ಮತ್ತು ಬನ್ನಿ, ಇದು ಕೂಡ ನಮ್ಮ ಅಂಗಡಿಯಿಂದ ಒಂದು ಗಿಫ್ಟು ಮಾಡಿಸಿದ್ದೀನಿ. ಪ್ರತಿಯೊಬ್ಬರಿಗೂ ಫ್ರೀ ಕೊಡ್ತೀನಿ. ಯಾವುದಕ್ಕೂ ನಾನೇನು ಚಾರ್ಜಸ್ ತೊಗೊಳ್ಳಲ್ಲ. ಇದು ಡೈರೆಕ್ಟ್ ಫ್ರೀ. ನನ್ನ ಅಂಗಡಿಗೆ ಬಂದವ್ರಿಗೆ ಡೈರೆಕ್ಟು ಫ್ರೀ ಕೊಡ್ತೀನಿ. ಯಾವುದೂ ಚಾರ್ಜಸ್ ಇಲ್ಲ. ಮತ್ತು ಕಾಫಿ ಮಗ್ ಕೂಡ ಕೊಡ್ತಾಯಿದ್ದೀನಿ. ಇದಕ್ಕೂ ಏನೂ ಚಾರ್ಜಸ್ ಇಲ್ಲ. ನಾವು ಅಂಗಡಿಗೆ ಬಂದು ವಿಸಿಟ್ ಮಾಡಿದವ್ರಿಗೆ ಒಂದು ಫ್ರೀ ಗಿಫ್ಟ್ ಸಿಗುತ್ತೆ. ಇಲ್ಲ ನೀವು ಟೆಂಪರ್ ಗ್ಲಾಸ್ ಫ್ರೀಯಾಗಿ ಹಾಕ್ಸ್ಕೊಬೋದು, ಇಲ್ಲ ಇಯರ್ಫೋನ್ ಫ್ರೀಯಾಗಿ ಇಸ್ಕೊಬೋದು, ಇಲ್ಲ ಬ್ಯಾಕ್ ಕವರ್ ಫ್ರೀಯಾಗಿ ಇಸ್ಕೊಬೋದು. ಯಾವುದಕ್ಕೂ ಚಾರ್ಜಸ್ ಮಾಡಲ್ಲ. ಇದು ಏನು ಹೇಳಿದ್ದೀನಿ ಅದು ಸತ್ಯ. ಮೊದಲನೇ ಟೈಮು ನಮ್ಮ ಅಂಗಡಿಗೆ ಯಾರು ವಿಸಿಟ್ ಮಾಡ್ತಾರೆ ಮತ್ತು ಯಾರು ಬಂದು ವಿಸಿಟ್ ಮಾಡಿ ಪ್ರತಿಯೊಬ್ಬರು ನೀವು ಐಟಮ್ನೇ ತೊಗೊಬೇಕು ಅಂತೇನಲ್ಲ, ಬರೀ ಶಾಪ್ ವಿಸಿಟ್ ಮಾಡಿದ್ರು ಕೂಡ ನಿಮಗೊಂದು ಕಾಫಿ ಮತ್ತು ಗಿಫ್ಟ್ನ ಕೊಡ್ತಾಯಿದ್ದೀನಿ. ಬನ್ನಿ. ಎಲ್ಲ ಮೊಬೈಲ್ಸ್ಗಳು ರೆಡಿ ಇದೆ ಆಲ್ಮೋಸ್ಟ್. ವಿವೋ ಆಗ್ಬೋದು, ಓಪೋ ಆಗ್ಬೋದು, ರೆಡ್ಮಿ, OnePlus ಎಲ್ಲ ಮೊಬೈಲ್ಗಳು ರೆಡಿ ಇದೆ. ಬನ್ನಿ ಕೊಡೋಣ. ಒಳ್ಳೆ ಪ್ರೈಸ್ ಮಾಡಿಕೊಡ್ತೀನಿ. ಇಷ್ಟು ದಿನ ಏನು ನಡೀತೋ ಗೊತ್ತಿಲ್ಲ. 2 ವರ್ಷ ನಾನು ಈ ಫೀಲ್ಡ್ಗೆ ಬಂದಿಲ್ಲ, ಕ್ಲೋಸ್ ಮಾಡಿದ್ದೆ. ಆದರೆ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. 100% ಒಳ್ಳೆ ಹೋಲ್ಸೇಲ್ ಪ್ರೈಸ್ ಅಂತೂ ಕೊಟ್ಟೇ ಕೊಡ್ತೀನಿ. ದಯವಿಟ್ಟು ನೀವೇನಾದರೂ ಕ್ವಶನ್ ಕೇಳಬೇಕು ಅಂದರೆ ಕ್ವಶನ್ ಕೇಳಿ. ನಿಮ್ಗೇನಾದರೂ ಆಫರ್ಸ್ ಬೇಕು ಅಂದರೆ ಕೇಳಿ ಕೊಡೋಣ. ಯಾವ ಮೊಬೈಲ್ ಏನು ಪ್ರೈಸ್ ಅಂತ ಬೇಕಾದ್ರೆ ಕೇಳಿ ಕೊಡೋಣ, ಮಾಡಿಕೊಡೋಣ. ಒಳ್ಳೆ ಪ್ರೈಸ್ ಕೊಡೋಣ. ಅದಕ್ಕೆ ಇವತ್ತು ನಾನು ಲೈವ್ ಬಂದಿದ್ದೀನಿ. ಇನ್ನೂ ಒಂದು ಅರ್ಧ ಗಂಟೆ ನಾನು ಮಾತಾಡ್ತೀನಿ. ಒಂದು ಅರ್ಧ ಗಂಟೆ ಆದರೂ ನಿಮಗೆ ನಾನು ನಮ್ಮ ಶಾಪ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಾನು ಆ್ಯಕ್ಚುಲಿ 10-12 ವರ್ಷದಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಸ್ನೆಸ್ ಮಾಡ್ತಾಯಿದ್ದೆ. ಲಾಕ್ಡೌನಲ್ಲಿ ಸ್ವಲ್ಪ ಎಫೆಕ್ಟ್ ಆಯಿತು. ಯಾಕೆಂದರೆ ಕಂಟಿನ್ಯೂಸ್ 4 ಅಂಗಡಿನ ನಾನು ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಬಾಡಿಗೆ ಎಲ್ಲ ಅಂಗಡಿಗಳ ಬಾಡಿಗೆನೂ ತುಂಬ ಜಾಸ್ತಿ ಇತ್ತು. ಅದರಿಂದ ಸ್ವಲ್ಪ ಲಾಸ್ ಆಯಿತು, ಕ್ಲೋಸ್ ಮಾಡಿದ್ದೆ. ಮತ್ತೆ ಇವಾಗ ಬಂದಿದ್ದೀನಿ. ಮತ್ತೆ ನಾನು ಯಾವುದೇ ಕಾರಣಕ್ಕೂ 4-5 ಅಂಗಡಿಗಳು ಮಾಡಿ ಮಾತ್ರ ನಾನು ಲಾಸ್ ಮಾಡ್ಕೊಳ್ಳಲ್ಲ, ಕೈ ಸುಟ್ಕೊಳ್ಳಲ್ಲ. ಇನ್ನೇನಿದ್ರು ಒಂದೇ ಅಂಗಡಿ ಮೇಂಟೈನ್ ಮಾಡ್ತೀನಿ. ಒಂದೇ ಅಂಗಡಿಯಿಂದ ಪ್ರತಿಯೊಬ್ಬರಿಗೂ ಆಫರ್ಸ್ಗಳು ಕೊಡ್ತೀನಿ. ಜೊತೆಗೆ ನಮ್ಮ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಡೆಲಿವರಿ ಬೇಕು ಅಂದರೂ ಕೂಡ ನಾನು ಡೆಲಿವರಿ ಕೊಡ್ತೀನಿ. ಮನೆಗೆ ಡೆಲಿವರಿ ಕೊಡ್ತೀನಿ. ಈ ಪ್ರೈಸ್ ಬೇಕಾದ್ರೆ ಎಲ್ಲ ಕಡೆ ಚೆಕ್ ಮಾಡ್ಕೊಬೋದು. 100% ಎಲ್ಲ ಅಂಗಡಿಗಳು, ಎಲ್ಲ ಆನ್ಲೈನ್ಗಳಿಗಿಂತನೂ ನಾನು ನಿಮಗೆ ಕಡಿಮೆ ಕೊಟ್ಟೇ ಕೊಡ್ತೀನಿ. ಯಾರು ಏನೇ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಜನ ಹೇಳ್ತಾಯಿದ್ರು, ಉಣಪ್ಪ ನಿನ್ನ ಮೇಲೆ ಕಣ್ಣು ಬಿದ್ದಿದೆ, ಕಣ್ಣೆಸ್ತರಾಗಿದೆ, ಅದು ಇದು. ನಾನು ಅದನ್ನೆಲ್ಲ ನಂಬಲ್ಲ. ನಾನು ಏನು ದೇವ್ರ ಮೇಲೆ ಭಾರ ಹಾಕ್ತೀನಿ, ನಾನು ವ್ಯವಹಾರ ಮಾಡ್ತೀನಿ ಅಷ್ಟೇ. ನಾನು ಇಲ್ಲಿವರೆಗೂ ಯಾರಿಗೂ 1 ರೂಪಾಯಿ ಮೋಸ ಮಾಡಿಲ್ಲ. ನಾನು ತುಂಬ ಮೋಸ ಹೋಗಿದ್ದೀನಿ, ಆದರೆ ಈಗ ನಾನು ಮೋಸ ಹೋಗಲ್ಲ. ಮತ್ತು ಜೊತೆಗೆ ಮೋಸ ನಾನು ಇಲ್ಲಿವರೆಗೂ ಯಾರಿಗೇನು ಮಾಡಿಲ್ಲ, ಯಾರ್ದು ಅದು ಪೈಸೆ ತಿಂದಿಲ್ಲ. ನಾನು ಜನಗಳನ್ನ ಹೆಸರು ಉಳಿಸ್ಕೊಬೇಕಷ್ಟೇ. ಹನುಮಕ್ಕ ಅಂತ ಏನಿದೆ ಆ ಹೆಸರು ಉಳಿಸ್ಕೊಬೇಕು. ಮತ್ತೆ ಬಂದಿದ್ದೀನಿ ಮಾಗಡಿ ರೋಡ್ಗೆ. ಮತ್ತೆ ಮಾಗಡಿ ರೋಡಲ್ಲಿ ಅಂಗಡಿ ಮಾಡಿದ್ದೀನಿ. ಚೆನ್ನೈನಹಳ್ಳಿಗೆ ಮಾಡಿದ್ದೀನಿ.
ಮೇನ್ ರೋಡಲ್ಲೇ ಇದೆ. ನಿಮ್ಗೆ ಯಾವುದೇ ಥರ ಟೆನ್ಷನ್ ಇಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಮೊಬೈಲ್ ಸೇಲ್ಸ್ ಆಗ್ಬೋದು, ಸರ್ವಿಸ್ ಆಗ್ಬೋದು, ಆಕ್ಸೆಸರೀಸು, ಟೆಂಪರ್ ಗ್ಲಾಸು, ಬ್ಯಾಕ್ ಕವರ್, ಇಯರ್ಫೋನ್, ಪ್ರತಿಯೊಂದು ಹೋಲ್ಸೇಲ್ ಪ್ರೈಸೇ. ಎಲ್ಲ ಕಡೆ 100, 150, 200, 300 ರೂಪಾಯಿ ಹಾಕ್ತಾರೆ. ನಮ್ಮ ಹತ್ರ ನಾನು 50-60 ರೂಪಾಯಿಂದನೂ ನಾನು ಸ್ಟಾರ್ಟ್ ಹಾಕ್ಕೊಡ್ತೀನಿ. ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ನೀವು ನೋಡೇ ಹಾಕೊಬೋದು. ಏನು ಹೊರಗಡೆ ತೊಗೊತಾರೆ ಸ್ಟಾಕು, ಅದೇ ಪ್ರೈಸು, ಅದೇ ಕ್ವಾಲಿಟಿ, ಅದೇ ಐಟಮ್ ಕೊಡ್ತೀವಿ. ಈ ಸುಮ್ಮನೆ ಅಂಗಡಿಯವರು ನಮ್ಮ ಮೇಲೆ ಗೂಬೆ ಕೂರಿಸೋದಕ್ಕೆ ನಾವು ಕಡಿಮೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆ ಥರ ಪೀಸ್ ಕೊಡ್ತಾರೆ, ಯೂಸ್ಡ್ ಪೀಸ್ ಕೊಡ್ತಾರೆ, ಅಲ್ಲಿಂದ ತೊಗೊಂಬರ್ತಾರೆ, ಇಲ್ಲಿಂದ ತೊಗೊಂಬರ್ತಾರೆ. ಎಲ್ಲಿಂದ ತೊಗೊಂಬಂದ್ರೇನು, ನಾವು ಕೊಟ್ಟಂಥ ಮೊಬೈಲ್ಸು ನೀವು ಸರ್ವಿಸ್ ಸೆಂಟ್ರಿಗೆ ಹೋಗಿ ಕೇಳಿದಾಗ ಅದಕ್ಕೆ ವಾರಂಟಿ ಕೊಡಬೇಕು. ಅವ್ರು ರಿಪೇರಿ ಮಾಡಿಕೊಟ್ಟಿಲ್ಲ ಅಂದರೆ ನಾವು ನಮ್ಮ ಹತ್ರ ಮಾತಾಡ್ಬೋದು, ಇದು ಇಲ್ಲಪ್ಪ ಹಳೆ ಫೋನು, ಇದು ಯೂಸ್ ಆಗಿರೋ ಫೋನು ಅಂತ ನೀವು ಅಂಗಡಿಯವ್ರು ಹೇಳ್ತಾರೆ. ಯಾಕೆಂದರೆ ಅಂಗಡಿಯವರು ನಮ್ಮ ರೇಟು ಕೊಡೋಕ್ಕಾಗಲ್ವಲ್ಲ. ಅವರೆಲ್ಲ ಏನು 2,000 3,000 ಸಂಪಾದನೆ ಮಾಡಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಜೀವನ ಮಾಡಬೇಕು, ಆ ಥರ ಮೇಂಟೈನ್ ಮಾಡೋದು. ನಮ್ಗೆ ಆ ಥರ ಏನು ಅಥಾರಿಟಿ ಇಲ್ಲ. ನಮ್ಗೆ ಏನು 50 ರೂಪಾಯಿ 100 ರೂಪಾಯಿ ಸಿಗಲಿ, ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗಬೇಕು, ಹನುಮಕ್ಕ ಅನ್ನೋದು ನೇಮ್ ಒಂದು ಉಳಿಸ್ಕೊಂಡು ಹೋಗಬೇಕು ಅಂತ ನಾವು ಅವತ್ತಿಂದನೂ ಮಾಡ್ತಾಯಿದ್ದೀವಿ, ಇವತ್ತು ಮಾಡ್ತೀವಿ. ಆಯಿತಾ? ಅಂಗಡಿಯವರು, ಯಾವುದೇ ಅಂಗಡಿಯವರು ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ ಹೊರತು, ಯಾಕೆಂದರೆ ಹೊಟ್ಟೆವರಿಗೆ ಗೂಬೆ ಕೂರಿಸ್ತಾರೆ ಅಷ್ಟೇ. ಹೊಟ್ಟೆವರಿಗೆ ಪ್ರತಿಯೊಬ್ಬರಿಗೂ ಎದ್ದಿದೆ. ನಾನು ಯಾರಿಗೇನು ಮೋಸ ಮಾಡ್ತಿಲ್ವಲ್ಲ, ನಾನು ನನ್ನ ಜನಗಳಿಗೆ ನಾನು ಕಡಿಮೆ ಕೊಡ್ತಾಯಿದ್ದೀನಿ. ಯಾಕೆ? ನನಗೆ ಲಾಭ ಅವಶ್ಯಕತೆ ಏನಿದೆ, ಜಾಸ್ತಿ ಲಾಭ ಮಾಡೋ ಅವಶ್ಯಕತೆ ಏನಿದೆ? ನಾನೇನು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಏನು ಮಾಡಬೇಕು? ನಾವೇನು ಒತ್ಕೊಂಡು ಹೋಗ್ಬೇಕಾರೇನು ಸತ್ತ ಮೇಲೇನು ಅದೇನು ಒತ್ಕೊಂಡೋಗಲ್ಲ. ಏನಾದ್ರು ಹಣ ಆಸ್ತಿ ಅಂತಸ್ತಿ ಏನಾದ್ರು ಒತ್ಕೊಂಡು ಹೋಗ್ತೀವ? ಇಲ್ಲ. ನನಗೆ ಜಾಸ್ತಿ ದುಡ್ದು ಇನ್ನೊಬ್ರು ತಲೆ ಮೇಲೆ ಕೈಗೆ ಸಂಪಾದನೆ ಮಾಡೋವಂಥದ್ದು ನನಗೆ ಇಷ್ಟ ಇಲ್ಲ. ಅದರಿಂದ ನಾನು ಮಾರ್ಜಿನ್ ಕಡಿಮೆನೇ ಇಟ್ಕೊತೀನಿ, ಡೈರೆಕ್ಟ್ ನಿಮಗೆ ಕೊಡ್ತೀನಿ. ಡೈರೆಕ್ಟ್ ಏನು ಕಂಪ್ನಿಯಿಂದ ತರಿಸ್ತೀನಿ, ಡೈರೆಕ್ಟ್ ಐಟಮ್ ನಾನು ನಿಮಗೆ ಕೊಡ್ತೀನಿ, ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀನಿ. ನಾನು ಯಾವುದು ಮಾರ್ಜಿನ್ ಎಕ್ಸ್ಟ್ರಾ ಇಟ್ಕೊಳ್ಳಲ್ಲ. 50ರಿಂದ 100 ರೂಪಾಯಿ ಅಷ್ಟೇ ನಾನು ಸಂಪಾದನೆ ಇಟ್ಕೊಡ್ತೀನಿ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ವಿವೋ, ಓಪೋ, ರೆಡ್ಮಿ, ರಿಯಲ್ಮಿ, OnePlus, ಸ್ಯಾಮ್ಸಂಗ್ ಎಲ್ಲ ಕೊಡ್ತೀನಿ. ನೋಡಿ, ಇನ್ನೊಂದು ಹೊಸ ಮಾಡಲ್ ಬಂದಿದೆ ವಿವೋದಲ್ಲಿ ಇವಾಗ. ಸ್ಟಾರ್ಟಿಂಗ್ ಬೇಸಿಕ್ ಮಾಡಲ್ Y19E ಅಂತ. 4GB ರ್ಯಾಮು, 64GB ಅಂದ್ಬಿಟ್ಟು, 5000 mAh ಬ್ಯಾಟ್ರಿ, 6.5 ಇಂಚಸ್ ಡಿಸ್ಪ್ಲೇ. ತುಂಬ ಚೆನ್ನಾಗಿದೆ ಡಿಸ್ಪ್ಲೇ ಮೊಬೈಲು. ಎಲ್ಲ ಕಡೆ ನಿಮಗೆ 8,000, 7,990, 8,000, 8,500, ಇನ್ನೂ ಜಾಸ್ತಿಗೆ ಮಾರ್ತಾರೆ. ನಾನು ನಿಮಗೆ ಡೈರೆಕ್ಟ್ 500 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. 7,500. ಯಾವ ಅಂಗಡಿಯವರು ಕೂಡ ನಿಮಗೆ 7,500 ರೂಪಾಯಿಗೆ ಮೊಬೈಲ್ ಕೊಡಲ್ಲ. 1 ವರ್ಷ ವಾರಂಟಿ ವಿತ್ ಬಿಲ್ಲು. ತೊಗೊಂಡೋಗಿ ಸರ್ವಿಸ್ ಸೆಂಟ್ರಲ್ಲಿ ಚೆಕ್ ಮಾಡಿಸಿ. ನಾವು ಲೋಕಲ್ ಮೊಬೈಲ್ ಕೊಟ್ಟಿದ್ದೇವೆ, ನಿಮ್ಗೆ ಒರಿಜಿನಲ್ ಮೊಬೈಲ್ ಕೊಟ್ಟಿದ್ದೀರ ಅಂತ ನೀವು ತಿಳ್ಕೊಬೇಕು ಅಂದರೆ ಸರ್ವಿಸ್ ಸೆಂಟ್ರಿಗೆ ಹೋಗಿ. ಎಲ್ಲ ಅಂಗಡಿಯವ್ರು ಏನು ಹೇಳ್ತಾರೆ ಗೊತ್ತಾ? ಪ್ರಾಬ್ಲಮ್ ಬಂದರೆ ಬನ್ನಿ ಸರ್, ನಾವೇ ಸ್ಟೋರಲ್ಲಿ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆವಾಗ ನೀವು ಅರ್ಥ ಮಾಡ್ಕೊಂಡು ಯೂಸ್ ಏನೋ ತೊಗೊಂಡಿರ್ಬೋದು ಅಂತ. ಯಾವುದೇ ಕಾರಣಕ್ಕೂ ಯಾವುದೇ ಮೊಬೈಲ್ನೂ ಕೂಡ ಮೊಬೈಲ್ ಅಂಗಡಿಯವರು ರಿಪೇರಿ ಮಾಡಿಕೊಡಲ್ಲ. ಯಾಕೆಂದರೆ ಆ ಮೊಬೈಲ್ನ ಕಂಪನಿಲೇ ಮಾಡಿಕೊಡೋದು. ಕಂಪನಿ ಸರ್ವಿಸ್ ಸೆಂಟ್ರು ವಾರಂಟಿ ಇರ್ತದೆ. ಅದಕ್ಕೆ ಒಂದು ಸರ್ವಿಸ್ ಸೆಂಟ್ರ್ ಅಂತ ಇರುತ್ತೆ. ಆ ಸರ್ವಿಸ್ ಸೆಂಟ್ರಲ್ಲೇ ಮೊಬೈಲ್ನ ಸರ್ವಿಸ್ ಮಾಡ್ಕೊಡೋದು. ಲೋಕಲ್ ಮೊಬೈಲ್ಗಳೆಲ್ಲ ಇವಾಗ ನೀವು ಯಾವುದೇ ಮೊಬೈಲ್ ಅಂಗಡಿ ತೊಗೊಂಡು ನಾನು ಇದ್ದೀನಿ, ನಾನು ಅಂಗಡಿಯಲ್ಲಿ ನಾನು ತೊಗೊಂಡೋಗಿ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಏನು ಅಂದರೆ ಅವರೇ ಇಲ್ಲ, ಏನೋ ಕಂಪ್ಲೇಂಟ್ಸ್ ಪಾಯಿಂಟ್ಸ್ಗಳೇನೋ ಇರ್ಬೋದು, ರೀಪ್ಯಾಕ್ ಆ ಥರ ಏನೋ ಐಟಮ್ ಬಂದಿರುತ್ತೆ, ಅಂಥವ್ನು ಏನು ಮಾಡ್ತಾರೆ, ನಿಮಗೆ ಸೇಲ್ ಮಾಡಿರ್ತಾರೆ. ಕಸ್ಟಮರ್ ಸರ್ವಿಸ್ ಸೆಂಟ್ರಿಗೆ ಹೋದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬನ್ನಿ ಸರ್, ನಾವೇ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಅದನ್ನು ಹೇಳಲ್ಲ. ನಮ್ಮ ಅಂಗಡಿಗೆ ಬಂದ್ರಾ, ಮೊಬೈಲ್ ತೊಗೊಂಡ್ರಾ, ನಾವು ಮೊಬೈಲ್ ಬಿಲ್ಲಲ್ಲೇ ಮೆನ್ಷನ್ ಮಾಡಿರ್ತೀವಿ 1 ವರ್ಷ ಸರ್ವಿಸ್ ಸೆಂಟರ್ ವಾರಂಟಿ ಅಂತ. ಅದಕ್ಕೇನೇ ಪ್ರಾಬ್ಲಮ್ ಅಂದರೂ ಸರ್ವಿಸ್ ಸೆಂಟರ್ ಅವರೇ ಜವಾಬ್ದಾರಿ ಇರ್ತಾರೆ. ಸರ್ವಿಸ್ ಸೆಂಟರ್ ವಾರಂಟಿ. ನೀವು ಚಾರ್ಜರ್ಸ್ಗೆ ಮತ್ತು ಬ್ಯಾಟ್ರಿಗೆಲ್ಲ 6 ಮಂತ್ ವಾರಂಟಿ ಇರುತ್ತೆ. ಮಿಕ್ಕಿದ್ದಕ್ಕೆಲ್ಲ 1 ಇಯರ್ ವಾರಂಟಿ ಇರುತ್ತೆ. ಹೊಡೆದೋಗೋದಕ್ಕೆ ಯಾರು ವಾರಂಟಿ ಕೊಡೋಲ್ಲ. ಹೊಡೆದೋಗೋದು ಬೇಕಾದ್ರೆ ಇನ್ಶೂರೆನ್ಸ್ ಅಂತ ಬರುತ್ತೆ, ಅದು ಇನ್ಶೂರೆನ್ಸ್ ಮಾಡಿಕೊಂಡ್ರೆ ಅದರಿಂದ ರೆಡಿ ಮಾಡಿಕೊಡ್ತಾರೆ. ರೆಡಿ ಮಾಡಿ ಅಂದರೆ ಯಾರು ಒಂದು ಕಂಪ್ನಿಯವರು ನೀವು ಕಂಪ್ನಿಯಿಂದ ಹೋಗಿ ಮಾಡಿಸ್ಕೊಂಬಂದರೆ ವಿತ್ ಬಿಲ್ ತಂದು ಕೊಟ್ಟರೆ ಏನು ಪ್ರೈಸ್ ಅಂತ ಆ ಅಮೌಂಟ್ನ ಹಾಕ್ತಾರೆ. ಯಾವುದರಲ್ಲಿ ಫೈನಾನ್ಸಲ್ಲಿ. ಡೈರೆಕ್ಟ್ ಇನ್ಶೂರೆನ್ಸ್ ಮಾಡಿದಾಗ ಇವರೇ ಇನ್ಶೂರೆನ್ಸ್ ಕಂಪ್ನಿಯವರು ಕಲೆಕ್ಟ್ ಮಾಡ್ಕೊತಾರೆ, ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ಕೊಡ್ತಾರೆ. ಅದು ಆಪ್ಷನ್ ಇದೆ, ನಾವು ಮಾಡಿಸ್ಕೊಡ್ತೀವಿ. ಏನು ಅಂದರೆ ನಾನು ಹೇಳೋದು, ನಾವು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ನಾವು ಯಾವುದು ಕಂಪ್ಲೇಂಟ್ಸ್ ಅಂತ ಹೇಳ್ಸ್ಕೊಂಡಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಲಾಕ್ಡೌನ್ ಟೈಮಲ್ಲಿ ತುಂಬ ಲಾಸ್ ಆಯಿತು. 3-4 ಅಂಗಡಿ ಮೇಂಟೈನ್ ಮಾಡೋದ್ರಿಂದ ಒಬ್ಬ ಮಾಡೋಕ್ಕಾಗಲ್ಲ, ಹುಡುಗರು ಸ್ವಲ್ಪ ಕೈ ಕೊಟ್ಟು ಅದರಿಂದ ನಾನು ಶಾಪ್ಗಳನ್ನ ಕ್ಲೋಸ್ ಮಾಡಿದೆ ಅಷ್ಟೇ. ಈಗ ಏನು ಮಾಡಲ್ಲ, ಗೌರ್ಮೆಂಟಾಗಿ ಮಾಡೇ ಮಾಡ್ತೀನಿ. ಅದಕ್ಕೆ ನಾನು ಅಗ್ರಿಮೆಂಟ್ನ 5 ವರ್ಷ ಹಾಕ್ಕೊಂಡಿದ್ದೀನಿ. ಚೆನ್ನೈನಲ್ಲಿ ಅಂಗಡಿ ಮಾಡಿದ್ದೀನಿ. ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ. ಎಲ್ಲ ಚೀಪ್ ರೇಟು. ನಿಮ್ಗೆ ಯಾವುದಾದ್ರು ಮೊಬೈಲ್ ಬೇಕು ಅಂದರೆ ದಯವಿಟ್ಟು ಮೆನ್ಷನ್ ಮಾಡಿ, ನನಗೆ ಈ ಮೊಬೈಲ್ ಬೇಕು, ಇದು ಈ ಪ್ರೈಸ್ ಇದೆ ಆನ್ಲೈನಲ್ಲಿ, ನಮಗೆ ಏನು ಪ್ರೈಸ್ ಕೊಡ್ತೀವಿ ಅಂತ ಕೇಳಿ ನಾನು ನಿಮಗೆ ರಿಟರ್ನ್ ಪ್ರೈಸ್ ಕೂಡ ಹೇಳ್ತೀನಿ. ಬಂದು ತಗೊಳ್ಳಿ. 1 ವರ್ಷ ವಾರಂಟಿ ಇರುತ್ತೆ, ವಿತ್ ಬಿಲ್ ಇರುತ್ತೆ. ನೀವು ಫುಲ್ ಕ್ಯಾಶಲ್ಲಿ ಪರ್ಚೇಸ್ ಮಾಡೋದ್ರಿಂದ, ಈ ಫೋನ್ಪೇ, ಗೂಗಲ್ ಪೇ ಆ ಥರ ಫುಲ್ ಕ್ಯಾಶಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಾವು ಡಿಸ್ಕೌಂಟ್ ಕೊಡ್ತೀವಿ.
ಯಾಕೆಂದರೆ ಫೈನಾನ್ಸಲ್ಲೆಲ್ಲ ನಾವು ಡಿಸ್ಕೌಂಟ್ಗಳು ಸ್ವಲ್ಪ ಕೊಡೋಕ್ಕಾಗಲ್ಲ, ಏನಾದರೂ ಸಣ್ಣ ಪುಟ್ಟ ಆಫರ್ಸ್ ಮಾಡಿಕೊಡ್ತೀವಿ. ಯಾಕೆ ಫೈನಾನ್ಸಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ಫೈನಾನ್ಸಿಗೂ ಕೂಡ ನಾವು ಇಷ್ಟು ಪರ್ಸೆಂಟನ್ಸ್ ಅಂತ ಅವ್ರಿಗೆ ಕಮಿಷನ್ ಕೊಡಲೇಬೇಕು. ಯಾಕೆಂದರೆ ಅವರು ಫೈನಾನ್ಸ್ ಮಾಡಿಕೊಡ್ತಾರಲ್ಲ, ಅದರಿಂದ ಫೈನಾನ್ಸ್ ಕಮಿಷನ್ಸ್ ಅಂತ ಹೋಗ್ತದೆ. ಅದರಿಂದ ನಾವು ಡಿಸ್ಕೌಂಟ್ನ ಕೊಡೋಕ್ಕಾಗಲ್ಲ, ಫೈನಾನ್ಸಲ್ಲಿ ಡಿಸ್ಕೌಂಟ್ನ ಕೊಡೋಕ್ಕಾಗಲ್ಲ. ಫುಲ್ ಕ್ಯಾಶಲ್ಲಿ ಪರ್ಚೇಸ್ ಮಾಡಿದವ್ರಿಗೆ 100% ಡಿಸ್ಕೌಂಟ್ ಕೊಡ್ತೀವಿ, ಗಿಫ್ಟು ಕೊಡ್ತೀವಿ. ಗಿಫ್ಟ್ ಬೇಡ ಅಂದರೆ ಡಿಸ್ಕೌಂಟು ಮಾಡಿಕೊಡ್ತೀವಿ. ಎಲ್ಲ ಥರ ಆಫರ್ಸ್ಗಳು ಇದೆ. ಬನ್ನಿ ಮಾಡಿಕೊಡೋಣ. ಹನುಮಕ್ಕ ಎಂಟರ್ಪ್ರೈಸಸ್ಸು, ಚೆನ್ನೈನಲ್ಲಿ ಮಾಗಡಿ ಮೇನ್ ರೋಡು ಚೆನ್ನೈನಲ್ಲಿ ಬಸ್ ಸ್ಟಾಪಲ್ಲೇ ಇದೆ. ನೀಟಾಗಿ ಮಾಡಿದ್ದೀವಿ ಅಂಗಡಿನ. ಬನ್ನಿ ಮಾಡಿಕೊಡೋಣ. ನೋಡಿ ಅಂಗಡಿ ಯಾವ ಥರ ಇದೆ ಅಂತ. ಇದು ನಮ್ಮ ಅಂಗಡಿ ಚಿಕ್ಕದಾಗೇ ಇದೆ, ಇನ್ನು ದೊಡ್ಡದೇನು ಮಾಡಿಲ್ಲ. ಇನ್ವೆಸ್ಟ್ಮೆಂಟ್ ಏನಿದೆ ಅದು ತಕ್ಕನಾಗಿ ಮಾಡಿದ್ದೀನಿ. ಇನ್ನೂ ಐಟಮ್ ಫಿಲ್ ಮಾಡಬೇಕು, ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದೇ ಬೇಕು ಅಂದ್ರೂ 10ರಿಂದ 15 ನಿಮಿಷ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನೀವು ಯಾವಾಗ ಫೋನ್ ಮಾಡಿದ್ರು 10ರಿಂದ 15 ನಿಮಿಷ 100% ಸಿಗುತ್ತೆ, ಕೊಡ್ತೀನಿ. ಏನು ಆರ್ಡ್ರ್ ಮಾಡಿದ್ರೆ ನಮಗೆ ಈಗೆಲ್ಲ ಪೋರ್ಟರು ಇವು ಎಲ್ಲ ಬಂದ್ಬಿಟ್ಟಿದೆ. ಅದೇನು ಟೆನ್ಷನ್ ಇಲ್ಲ, ಯಾವಾಗ ಬೇಕು ಅವಾಗ ತಂದು ಕೊಡ್ತಾರೆ. ನೋಡಿ ಇದು ಅಂಗಡಿ ಚಿಕ್ಕದಾಗೆ ಮಾಡಿದ್ದೀನಿ. ಮತ್ತು ನೋಡಿ ಇದು ದೊಡ್ಡದು ಕಾಲೇಜ್ ಆಗ್ತಾಯಿದೆ, ಜನಸ್ನೇಹಿ ವಿದ್ಯಾ ಕೇಂದ್ರ ಅಂತ. ಈಗ ಆಲ್ರೆಡಿ ದೊಡ್ಡ ಮಾಲು ಸ್ಕೂಲು ಕಾಲೇಜು ಆಗ್ತಾಯಿದೆ, ನೋಡ್ಕೊಂಡ್ಬಿಡಿ. ನೋಡಿ ಇದು ನಮ್ಮದು ಶಾಪು, ಇದೆಲ್ಲ ದೊಡ್ಡದಾಗೆ ಹಾಕಿದ್ದೀವಿ. ದಯವಿಟ್ಟು ಬನ್ನಿ ಮಾಡಿಕೊಡೋಣ. ಒಳ್ಳೆ ಚೀಪ್ ಪ್ರೈಸ್ ಮಾಡಿಕೊಡೋಣ, ಹೋಲ್ಸೇಲ್ ಪ್ರೈಸ್ ಮಾಡಿಕೊಡೋಣ. ತುಂಬ ಕಡಿಮೆ ರೇಟು ಕೊಡ್ತೀನಿ, ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ. ಯಾರು ತಲೆ ಕೆಡಿಸ್ಕೊಬೇಡಿ. ಅಂಗಡಿಯವ್ರ ಮಾತುಗಳಿಗೆ ದಯವಿಟ್ಟು ಕಿವಿ ಕೊಡಬೇಡಿ. ನೀವು ನಮ್ಮ ಮೇಲೆ, ಯಾರೇ ಅಂಗಡಿಯವರು ನಮ್ಮ ಮೇಲೆ ತಪ್ಪು ಏನಿದೆ ಹೇಳ್ಬೋದು, ಅದನ್ನು ನೀವು ಪ್ರೂವ್ ಮಾಡ್ಕೊಬೇಕು ನನಗೆ. ದಯವಿಟ್ಟು ಸರ್ವಿಸ್ ಸೆಂಟ್ರಿಗೆ ಹೋಗಿ ಮೊಬೈಲ್ ಲೋಕಲ್ ಕೊಡ್ತಾರಾ ಒರಿಜಿನಲ್ ಕೊಡ್ತಾರ ಅನ್ನೋದಕ್ಕೆ ಮೊಬೈಲ್ ಸರ್ವಿಸ್ ಸೆಂಟ್ರ್ ಬಿಟ್ಟರೆ ಬೇರೆ ಯಾರೂ ಹೇಳೋಕ್ಕಾಗಲ್ಲ. ಮೊಬೈಲ್ ಅಂಗಡಿಯವರು 1000 ನಮ್ಮ ಮೇಲೆ ಸುಳ್ಳು ಹೇಳ್ಬೋದು, ಎಲ್ಲ ಏನು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ದಯವಿಟ್ಟು ನಿಮ್ಗೆ ಯಾವುದೇ ಮೊಬೈಲ್ಸ್ ಬೇಕು ಅಂದ್ರೂ ಬನ್ನಿ ಮಾಡ್ಕೊಳ್ಳೋಣ. ಹೋಲ್ಸೇಲ್ ಪ್ರೈಸು 100% ಚೀಫ್ ಇರುತ್ತೆ, ಆನ್ಲೈನ್ಗಿಂತ ಕಡಿಮೆ ಇದ್ದಿರುತ್ತೆ. ನಾನು ಮಾಡೋ ಮಾರ್ಜಿನು 50ರಿಂದ 100 ರೂಪಾಯಿ ಅಷ್ಟೇ. ಬನ್ನಿ ತೊಗೊಂಡೋಗಿ. ಥ್ಯಾಂಕ್ ಯು.